कर्तव्यं दैवमान्धिकम् कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् उत्तिष्ठ उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा रामपूर्वा सन्ध्या ताई करुणामयणे रक्षिसु भुवनेश्वरी ಭುವದಲ್ಲಿ ನೀ ಜನಿಸಿ ಈ ಧರೆ ಉಳಿಸು ತಾಯಿ ಕರುಣಾಮಯನೇ ರಕ್ಷಿಸು ಭುವನೇಶ್ವರಿ ತಾಯಿ ಕರುಣಾಮಯನೇ ರಕ್ಷಿಸು ಭುವನೇಶ್ವರಿ ಭುವದಲ್ಲಿ ನೀ ಜನಿಸಿ ಈ ಧರೆ ನಿನ್ನ ಉಡಿ ತುಂಬಿ ಹಸಿರು ಸೀರೆ ನುಡಿಸಿ ಅಲಂಕಾರ ಮಾಡುತ್ತೇವೆ ಅದರಂತೆ ಈ ರೈತ ಹಗಲು ರಾತ್ರಿ ಎನ್ನದೆ ಈ ಭೂಮಿ ತಾಯಿಗೆ ಕಷ್ಟಪಟ್ಟು ದುಡಿತಾನೆ ನಮ್ಮಂತ ರೈತರನ್ನೆಲ್ಲರನ್ನು ಕಾಪಾಡೋ ಭಾರ ನಿನ್ನಲ್ಲಿ ಕುಡಿದ ತಾಯಿ ನಮ್ಮೆಲ್ಲರನ್ನು ಕೈ ಹಿಡಿದು ನಡೆಸುವಂತ ನಿನ್ನಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ ಶಾರದಾ ಶಾರದಾ ಪೂಜೆ ಆಯ್ತದೆ. ಬನ್ರಿ ಈಗ ತಾನೇ ಪೂಜೆ ಮುಗಿಯಿತು ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಆ ತಾಯಿ ಆಶೀರ್ವಾದ ಪಡೆದುಕೊಳ್ಳಿ ಅಮ್ಮ ಭೂಮಿ ತಾಯಿ ನಿನ್ನನ್ನೇ ನಂಬಿಕೊಂಡು ಈ ನಿನ್ನ ಒಡಲಿಗೆ ಬೀಜ ಗೊಬ್ಬರ ತಂದು ಹಾಕಿ ಬಿತ್ತನೆ ಮಾಡಿದ್ದೇವೆ. ಕಳೆದ ವರ್ಷ ಆ ಮೇಘರಾಜನ ಕೋಪಕ್ಕೆ ಬಲಿಯಾಗಿ ಬೆಳೆದ ಬೆಳೆಗಳೆಲ್ಲ ಆ ನದಿಗಳ ಪಾಲಾಗಿ ಬಿಟ್ಟವಮ್ಮ. ನದಿಗಳ ಪಾಲಾಗಿ ಬಿಟ್ಟವು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಇದನ್ನು ಕಂಡ ಎಷ್ಟೋ ಜನ ರೈತರು ಮಾಡಿದ ಸಾಲವನ್ನು ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿರುವುದು ನಿನಗೆ ಕಾಣಲಿಲ್ಲವೇನಮ್ಮ? ನಿನಗೆ ಕಾಣಲಿಲ್ಲವೇ? ಯಾಕೆ ಯಾಕೆ ತಾಯಿ ಯಾಕೆ ನಮ್ಮಂತ ರೈತರನ್ನು ಈ ರೀತಿಯಾಗಿ ಚುಚ್ಚಿ ಚುಚ್ಚಿ ಕೊಲ್ಲುತ್ತಿರುವಿ? ಹೇಳು ತಾಯಿ ಹೇಳು. ಯಾಕ್ರಿ ಹೀಗೆಲ್ಲ ಮಾತನಾಡ್ತಾ ಇದ್ದೀರಾ? ಈ ಸಲನಾದ್ರೂ ಆ ತಾಯಿ ಕಣ್ತೆರೆದು ನಮಗೆಲ್ಲ ಬೆಳೆ ಚೆನ್ನಾಗಿ ಕೊಟ್ಟಿದ್ದಾಳೆ. ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ಕೊಟ್ಟು ಯಾಕ್ರಿ ಆ ಹಣ್ಣನ್ನು ಈ ರೀತಿ ನೋಡ್ಕೊಂತ ನಿಂತಿದ್ದೀರಲ್ಲ, ಯಾಕೆ ಹಣ್ಣು ಚೆನ್ನಾಗಿಲ್ವೇನ್ರಿ? ಅದು ಹಾಗಲ್ಲ ಶಾರದಾ, ನೀನು ಕೊಟ್ಟಿರುವ ಹಣ್ಣು ಏನು ತುಂಬಾ ಚೆನ್ನಾಗಿ ಇದೆ. ಆದ್ರೆ ಇವತ್ತ್ಯಾಕೋ ಈ ಹಣ್ಣು ಕೊಟ್ಟಿರುವ ಈ ಹಣ್ಣು ಹಣ್ಣಿಗಿಂತಾನು ತುಂಬಾ ಚೆನ್ನಾಗಿ ಕಾಣಿಸ್ತದಲ್ಲ ಅಂತ ನೋಡ್ತಾ ಇದ್ದೀನಿ. ಅಯ್ಯೋ ಹೀಗೇನ್ರಿ? ನೋಡ್ರಿ, ಇವತ್ತು ಸೀಗಿ ಹುಣ್ಣಿಮೆ. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದು ಬೇಗ ಸ್ನಾನ ಮಾಡಿಕೊಂಡು ಆ ತಾಯಿ ಪೂಜೆ ಮಾಡಿ ಹೊಸ ಬಟ್ಟೆ ಹಾಕೊಂಡಿದ್ದೀನಲ್ಲ, ಅದಕ್ಕೇನು ಈ ರೀತಿ ಕಾಣ್ತಿರ್ಬೋದು ನಿಮಗೆ. ಆದ್ರೂ ನೀವು ಏನೇ ಹೇಳಿ ಶಾರದಾ, ಹೆಣ್ಣಿಗೆ ಚೆನ್ನಾಗಿರೋ ಸೀರೆಯನ್ನು ಉಡಿಸಿಬಿಟ್ರೆ ದೇವತೆ ದೇವತೆ ತರ ಪ್ರತಿಯೊಂದು ಹೆಣ್ಣಿನ ಅಂದ ಚಂದ ಅವಳ ಸೌಂದರ್ಯ ಹೆಚ್ಚಾಗೋದು ಈ ಸೀರೆಯಿಂದಲೇ ಹೊರತು ಇನ್ನಾವುದರಿಂದ ಅಲ್ಲ ಅಂತ ನನಗೆ ಈಗ ಅರ್ಥ ಆಯ್ತು ಬಿಡು. ಅಂದಾಗೆ ಆದ್ರೂ ಶಾರದಾ, ಇಂದು ನೀನು ಈ ಸೀರೆಯಲ್ಲಿ ಅದೆಷ್ಟು ಮುದ್ದು ಮುದ್ದಾಗಿ ಕಾಣ್ತೀರಿ ಗೊತ್ತಾ? ನನ್ನ ದೃಷ್ಟಿನೇ ಬೀಳುತ್ತೆ ಅಂದ ಮೇಲೆ ಪ್ರಕಾರ ಜನರ ದೃಷ್ಟಿ ಬೀಳುತ್ತೆ ಇರೋದಾ? ಬಾರಿ ನನ್ನ ರಾಗಿ ದೃಷ್ಟಿ ತೆಗಿತೀನಿ. ಶಾರದಾ, ಎಷ್ಟು ತಂಪಾಗಿದೆ ಈ ವಾತಾವರಣ. ಇಂಥ ತಂಪಾದ ವಾತಾವರಣದಲ್ಲಿ ಕೋಗಿಲೆಂತ ಹಾಡಿ ಕೋಗಿಲೆಂತ ಕುಣಿದು ಈ ನಿನ್ನ ಇನಿಯನ ಮನಸ್ಸನ್ನು ತಂಪು ಮಾಡುವರೇ ನನ್ನ ರಾಣಿ. ಆಗ್ಲಿ ನನ್ನ ರಾಜ.
ನೀನಂದ್ರೆ ತುಂಬಾ ಇಷ್ಟ. ಅಯ್ಯೋ ಹುಚ್ಚಿ, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ರೈತನು ಕೂಡ ಕಷ್ಟಪಟ್ಟು ದುಡಿದು ನಂಬಿಕೆಯಿಂದ ಈ ಭೂಮಿ ತಾಯಿಯ ಉಡಿ ತುಂಬಿರುತ್ತಾನೆ. ಅದೇ ತುಂಬಿದ ಉಡಿ ಬಂಗಾರದ ಕಣಜವಾಗಲೆಂದು ತಿಳಿದು ಈ ಸೀಗೆ ಹುಣ್ಣಿಮೆ ದಿನದಂದು ಶೃಂಗಾರದಿಂದ ಅಲಂಕರಿಸಿ ಸಂಭ್ರಮದಿಂದ ಪೂಜಿಸುತ್ತಾನೆ. ನೋಡ್ರಿ, ಇಲ್ಲಿ ಸಲದ ಕತೆ ಕಟ್ಟಿ ನನಗೆ ಸುಳ್ಳು ಹೇಳ್ಬೇಡಿ. ನೋಡಿ, ಪ್ರತಿ ವರ್ಷ ಸೀಗೆ ಹುಣ್ಣಿಮೆ ದಿನ ಹೊಲ ಕರ್ಕೊಂಡು ಬಂದು ಚೆರಗ ಚೆಲ್ಲಿ ಈ ರೀತಿ ನನ್ನ ಜೊತೆ ಹಾಡಿಕೊಂಡಿದ್ದೀರಲ್ಲ, ಅದೇನಂತ ಮೊದಲು ಹೇಳ್ರಿ. ಓ, ಆ ವಿಷಯನ? ಅದೇ ಸರ್, ಈ ನಮ್ಮ ದೇಶದ ಸಂಸ್ಕೃತಿಯ ಪ್ರಕಾರ ಈ ಪವಿತ್ರವಾದ ಭೂಮಿ ತಾಯಿಯನ್ನು ನಿನ್ನಂತ ಹೆಣ್ಣಿಗೆ ಹೋಲಿಸುತ್ತಾರೆ. ಅದಕ್ಕೆ ಈ ತುಂಬಿದ ಬೆಳೆಯನ್ನು ನೋಡಿದಾಕ್ಷಣ ನಿನ್ನ ಜೊತೆಗೆ ಹಾಡಿಕೊಂಡಿದರೆ ಸಂತೋಷವಾಗುತ್ತದೆ ಕಣೆ, ಸಂತೋಷವಾಗುತ್ತದೆ. ಸಾಕು ಮಾಡ್ರಿ, ಅದೇನಂತ ಗೊತ್ತಾಯ್ತು. ಹಾಡಿ ಕುಣಿಬೇಕಂತ ಆಸೆ, ಅದಕ್ಕೊಂದು ನೆಪ ಹೇಳ್ತಿದ್ದೀರ ಅಷ್ಟೇ. ಹೋಗಿ ಬಿಡಿ, ಮೊದಲು ಹೊಲಕ್ಕೆ ಚೆರಗ ಚೆಲ್ಲೋಣ ಬರ್ರಿ. ಆಯ್ತು ಸರ್, ಚಲೋ.
ಭೂಮಿ ತಾಯಮ್ಮ ಈ ಶಕ್ತಿ ತಂದವರ ನಮ್ಮಮ್ಮ ನಮ್ಮಮ್ಮ ಈ ಬುದ್ಧಿ ತಂದವರ ಈ ಬುದ್ಧಿ ತಂದವರ ಈ ಶಕ್ತಿಯ ತಂದವರ ಕೈಕೊಟ್ಟ ಹುಡುಗಾಟ ಕೈಲಾದ ಹೋಗಿ ಬದಲಾಗಿ ಬಾಳ ಪಂಗನ ಜೀವನ ಮಾಡದೆ ಇರಲಿಲ್ಲ ಸಲಗ ವಿಕ್ರಮ ವಿಕ್ರಮ ಹಾರೇ ಭಾರತದ ರಾಜ ನನಗಿಂತ ಯಾರಾದರೂ ಕಿರಿಯರು ನನ್ನ ಎದುರಿಗೆ ನಿಂತಿದ್ದೆ ಆದರೆ ನಾನು ಅವರ ಪಾಲಿಗೆ ಎಲ್ಲ ಕಿರಾತಗಳನ್ನು ತಿಳಿದುಕೊಳ್ಳೆ ಇದನ್ನು ಅರಿತು ನಾಳೆ ಹಿರಿಯರೆಂದು ಹತ್ತುರಲ್ಲಿ ಮುಂದೆ ಬಂದರೆ ಅದೇ ಹಿರಿಯರ ಪಾಲಿಗೆ ಹಿರಿಯರಾಗಿ ನನ್ನ ಚಾಣಕ್ಯ ತೋರಿಸಬೇಕಾಗುತ್ತದೆ ಎಚ್ಚರ. ಇದನ್ನು ಅವರ ಪಾಡಿಗೆ ಅವರಿದ್ದರೆ ಆ ಶ್ರೀರಾಮನ ಪಟ್ಟ ಇಲ್ಲವಾದರೆ ಈ ಉಗ್ರ ನರಸಿಂಹ ಖಂಡಿಸಬೇಕಾಗುತ್ತದೆ ಸ್ಮಶಾನದಲ್ಲಿ ಚಂದ. ಬಾರೋ ಪುಟ್ಟಪ್ಪ, ತಮ್ಮ ಆ ಕಡೆ ಕೈ ಬಿಡ್ಪ ಈ ಕಡೆ ಕೈ ಬಿಡ್ಪ ನಾಟಿ ಹಿಡ್ಕೊಂಡು ಮಾಡಲ್ಲ ನಾವು ಎರಡು ಸಲ ಸಾಲಿಗೆ ಹೋಗ್ಲು ಮಂಡ್ಯ ಮಕ್ಕಳ ಅಪ್ಪ ಸಾಲ ಸುಳ್ಳಿ ಮಕ್ಕಳ ಇವ್ರೇನ್ ಬರ್ತೈತಿ ಏನ್ ಮಾತು ನೋಡ್ರ ಅದು ಕರೆನ ಬೇಡ ನಾವು ಶಾಲ್ಯಾಗ ಫೇಲ್ ಆ ಸುಳ್ಳಿ ಮಕ್ಕಳ ನೀನು ಇವ್ರೇನ್ ಮಾತಾಡ್ತಿದ್ದಿ ನಾನು ಬರ್ಕೋರೆ 86 ಮೀಟರ್ ಐತಿ ಬರ್ಕೋರೆ ರೀ ಯಾರೀ ನೀವು ನಮ್ಮ ಹೊಂದಲಿಕ್ಕೆ ಟೇಪ್ ಹಿಡಿದು ಅಳತೆ ಮಾಡ್ತಿದ್ದೀರ ನೀನು ಸಮಾಧಾನ ಶಿವನ ಸಮಾಧಾನ ಅಟ್ಟ ತ್ರಾಸ್ ತೊಳತಿ ಬದಲಾಗ ಯಾರಿಲ್ಲ ಅಂದ್ರೆ ಏನಾತು ಈ ಅಳತಿ ಮಾಡೋ ಟೇಪ್ ಮಾತ್ರ ನಮ್ಮದೇ ಐತೆ. ಅಂದ್ರ ನಿಮ್ಮ ಮಾತಿನ ಅರ್ಥ ಈಗಿನ ಮೊದಲಿವರು ಒಂದು ಹೈಟೆಕ್ ಆಸ್ಪತ್ರೆಯನ್ನ ಕಟ್ಟುತ್ತಿದ್ದಾರೆ. ಅದಕ್ಕಾಗಿ ಬೆಂಗಳೂರಿನಿಂದ ಇಂಜಿನಿಯರ್ ಕರೆಸಿ ಅಳತೆ ಮಾಡ್ತಿದೀವಿ. ಏನ್ ಇವಾಗ ಮುಚ್ಚು ಬಾಯಿ ಕತ್ತೆ ಬಡವ ಕಟ್ಟಿಸುವಾಗಿದ್ದರೆ ಅದನ್ನು ನಿಮ್ಮ ದಣಿಯವರ ಹೊಲದಲ್ಲಿ ಕಟ್ಟಲಿಕ್ಕೆ ಹೇಳು. ಅದನ್ನು ಬಿಟ್ಟು ಕಂಡವರ ಆಸ್ತಿಯಲ್ಲಿ ಕಾಲಿಡಲು ಬಂದರೆ ಅದೇ ಕಾರಣ ಕತ್ತರಿಸಿ ಹಾಕಬೇಕಾಗುತ್ತದೆ ಮಗನೇ. ಮೊದಲು ಹೊರಟು ಹೋಗ ಇಲ್ಲಿಂದ. ಏ ಶಿವಣ್ಣ ಬಾಯಿ ಬಿಗಿಡಿದು ಮಾತನಾಡು. ತಡ್ಕೊರ್ಲಿ ತಮ್ಮ ತಡ್ಕೊ ಅಷ್ಟಾಕ ಅವಸರ ಪಡತಿ ಎಲ್ಲ ಸಮಾಧಾನ ಹೇಳ್ತಾನ ತಗೋ. ಅಲ್ಲ ನಮ್ಮ ಯಜಮಾನ್ರ ನಿಮ್ಮ ಹೊಲದಾಗ ಆಸ್ಪತ್ರೆ ಕಟ್ಟಬೇಕಂತ ಒಂದ್ ಪ್ಲಾನ್ ಮಾಡಿರ. ಅದ್ರ ನಮ್ಮ ಇಂಜಿನಿಯರ್ ಸಾಹೇಬ್ರ ಮಾತು ತಗೊಂಡ್ ನೋಡಿದಾಗ ಅರ್ಧ ಹೊಲ ಎಲ್ಲ ಜಾಗ ನಿಮ್ದ ಬಂದಿತ್ತ. ಹಂಗಂದ ನೀ ಏನು ಪುಕ್ಸೇಟಿ ಕೊಡಾಕ ಹೋಗ್ಬೇಡ. ಪುಕ್ಸೇಟಿ ಅದಕ್ಕೆ ರೊಕ್ಕ ರೊಕ್ಕ ಕೊಡ್ತಾವ ರೊಕ್ಕ. ರೀ ಕಾಕೊಂಡ್ರಿ ಈ ಹೊಲ ಯಾರದು? ಯಾರು ಹೊಲದಕ್ಕೆ ಬಂದಿದ್ರು ಮಾತನಾಡ್ತಿದ್ದ ಮೊದಲು ಚೆನ್ನಾಗಿ ತಿಳಿದುಕೊಂಡು ಮಾತಾಡೋದನ್ನು ಕಲಿಯಿರಿ.
ಖರೀದಿ ಮಾಡುವಷ್ಟು ಚರಗಿ ಬಂದಿತ್ತ ನಿನಗೆ? ಮತ್ತೊಬ್ಬರ ಮನೆಯ ಎಂಜಲಕ್ಕೂ ಬೀರಾಯಿ ತುಕ್ಕೊಂಡಿರುವ ಈಗಿನ ಕಟ್ಟಿಡ ಬಂದು ಬೀಯಾದರೆ ನಮ್ಮ ಆಸ್ತಿಯನ್ನು ಬಿಟ್ಟು ಕೊಡ್ತೇವೆ ಎಂದು ಮಗನೇ. ಒಳ್ಳೆಯ ಮಾತಿನಿಂದ ಇದನ್ನ ಕಾಲು ಕಿತ್ತರೆ ಬದುಕಿದ್ರ ಮಕ್ಕಳೇ. ಇಲ್ಲವಾದರೆ ಇದೇ ನಮ್ಮ ಹೊತ್ತಲ್ಲಿ ನಿಮ್ಮನ್ನೆಲ್ಲ ಜೀವಂತವಾಗಿ ದಫನ ಮಾಡಬೇಕಾಗುತ್ತದೆ. ಬಲು ಎಚ್ಚರ. ಎಚ್ಚರ. ಏ ಶಿವ, ಅಲ್ಲಿ ಬಿದ್ದ ಹಾವಿನಂತೆ ಏಕೆ ಈ ರೀತಿ ಕುಸಿಡುತ್ತಿರುವೆ? ನಮ್ಮ ಮಾತಿಗೆ ಬೆಲೆ ಕೊಟ್ಟು ಈ ನಿನ್ನ ಜಮೀನನ್ನು ಪಡೆದಕ್ಕೆ ಹೋಗ್ಬೇಕು. ಇಲ್ಲವಾದರೆ ಎತ್ತಿರೋ ಈ ನನ್ನ ಕತ್ತಿಯನ್ನು ಮೊದಲು ಕೈಗಳಿಸೋ ಮಗನೇ. ಎಲ್ಲವಾದರೆ ಇದೇ ನಮ್ಮ ಜಮೀನಿನಲ್ಲಿ ರಕ್ತ ಕಾಯಿಸಬೇಕಾಗುತ್ತದೆ ಮಗನೇ. ಎಚ್ಚರ. ಅಣ್ಣ, ಯಾರು ಇವರು? ಜಗಳ ಮಾಡ್ತಿದ್ದಾರೆ. ಯಾಕಣ್ಣ, ಏನಾಯ್ತು? ಹೌದು ವಿಜಯ್, ನೋಡು, ಇವರೆಲ್ಲರೂ ನಿಮ್ಮ ಅಣ್ಣನ ಆಸ್ತಿ ಸಲುವಾಗಿ ಜಗಳ ಮಾಡ್ತಿದ್ದಾರೆ. ಆಸ್ತಿ ನಮಗೆ ಬಿಟ್ಟುಕೊಡಿ ಅಂತ ಹೇಳ್ತಾ ಇದ್ದಾರೆ ವಿಜಯ್. ಏನು? ನಮ್ಮ ಆಸ್ತಿಯನ್ನು ಇವರಿಗೆ ಬಿಟ್ಟುಕೊಡ್ಬೇಕಂತ? ಯಾಕೆ ಅತ್ತಿಗಮ್ಮ? ಇವರೇನಾದರೂ ನಮ್ಮ ಸಂಬಂಧಿಕರ? ಎಲ್ಲ ನಮ್ಮ ತಂದೆಗೆ ಹುಟ್ಟಿದ ಮರಿ ಮೊಮ್ಮಕ್ಕಳ? ಸಮಾಧಾನ ತಮ್ಮ, ಸಮಾಧಾನನ ತಿಳಿಸಿ ಹೇಳ್ತಾನ. ನಿಲ್ಲು, ನಿಮ್ಮ ಹೊಲದಾಗ ನಮ್ಮ ನೇರ ದೊಡ್ಡ ಆಸ್ಪತ್ರೆ ಕಟ್ಟಬೇಕಂತ ಪ್ಲಾನ್ ಮಾಡಿದಾರ. ನಮಗೇನು ಗೊತ್ತಿಲ್ಲ ನೋಡಪ್ಪ, ಪ್ಲಾನ್ ಆಗೈತಲ್ಲ ನಾವು ಕಟ್ಟಾರ. ಒಳ್ಳೆಯದಾಯ್ತಲ್ಲ ಅಣ್ಣ. ನೀವು ಆಸ್ಪತ್ರೆಗಳನ್ನು ಕಟ್ಟಿಸಿಕೊಳ್ಳಬೇಕಾದರೆ ನಮ್ಮ ಊರಿನ ಜನಕ್ಕೆ ತುಂಬಾ ಅನುಕೂಲವಾಗುತ್ತದೆ. ಅದರಲ್ಲಿ ಜಗಳ ಮಾಡುವ ವಿಷಯ ಆದರೆ ಏನಿದೆ? ಅದು ಹಾಗಲ್ಲ ವಿಜಯ್. ಇವರು ಆಸ್ಪತ್ರೆ ಕಟ್ಟುವುದಕ್ಕೆ ಅವರ ಹೊಲದಲ್ಲಿ ಜಾಗ ಕಡಿಮೆ ಬೀಳುವುದರಿಂದ ಈಗ ನಮ್ಮ ಹೊಲದಲ್ಲಿ ಬಂದು ಜಾಗ ಕೇಳ್ತಿದ್ದಾರೆ. ಅದಕ್ಕೆ ನಾನು ಒಪ್ಪದಿದ್ದಕ್ಕೆ ಇವರು ಈ ರೀತಿಯಾಗಿ ನನ್ನ ಜೊತೆ ಜಗಳ ಮಾಡ್ತಿದ್ದಾರೆ. ಸಾಧ್ಯವಿಲ್ಲ. ಇವರು ಆಸ್ಪತ್ರೆ ಕಟ್ಟಲಿಕ್ಕೆ ಬೇರೆ ಬೇರೆ ನಮ್ಮ ಜಮೀನನ್ನು ಬಿಟ್ಟುಕೊಡಲು ಅದೆಂದಿಗೂ ಸಾಧ್ಯವಿಲ್ಲ. ನೋಡಿ, ನೀವು ಆಸ್ಪತ್ರೆಯನ್ನು ಕಟ್ಟುತ್ತೇವೆ ಅದನ್ನು ನಿಮ್ಮ ಬಳಿಯವರ ಆಸ್ತಿಯಲ್ಲಿ ಕಟ್ಟಿಸಿಕೊಳ್ಳಿ. ಅದನ್ನು ಬಿಟ್ಟು ಈ ನಮ್ಮ ಹೊಲಕ್ಕೆ ಏನಾದರೂ ನೀವು ಕೈ ಹಾಕಿದರೆ ಆಸ್ಪತ್ರೆ ಕಟ್ಟುವ ಮೊದಲು ನಿಮ್ಮೆಲ್ಲರ ಸಮಾಧಿ ಕಟ್ಟಬೇಕಾಗುತ್ತದೆ. ಸುಮ್ಮನೆ ಹೊರಟು ಹೋಗಲೇ ಮಗನೇ ಇಲ್ಲಿಂದ. ಸಮಾಧಿ ನಿನ್ನಂತ ಎಷ್ಟೋ ನರಿಗಳೆಲ್ಲ ಜೀವಂತವಾಗಿ ಉಗಿದು ಹಾಕಿ ಅವರ ಗೋಡೆಯ ಮೇಲೆ ಮನೆ ಕಟ್ಟಿಸಿಕೊಂಡು ಈ ರಾಜಕೀಯ ರಣರಿಗೆ ನೀನು ಸಮಾಧಿ ಕಟ್ಟುತ್ತೀಯಾ? ಅದು ನಿನ್ನ ಕನಸಿನ ಮಾತು. ಈ ರಾಜಕೀಯ ಹೋರಾಟ ಮಾತ್ರಕ್ಕೆ ನಿಮಗೆ ರೆಕ್ಕೆ ಬಂದಿದೆಯಾ ಮಗನೇ? ನಿಮಗೆ ಓಟು ಹಾಕಿ ಆರಿಸಿ ತಂದು ನಿಮ್ಮನ್ನು ಮಂತ್ರಿಗೆ ಮಾತನಾಡುತ್ತಿದ್ದಾರೆ. ನಮ್ಮ ಅನ್ನದಾತರೆಂದು ನೆನಪಿನಲ್ಲಿಟ್ಟುಕೋ ಮಗನೇ, ನೆನಪಿನಲ್ಲಿಟ್ಟುಕೋ. ಅದೇ ರೀತಿ ಓಟು ಹಾಕಿದ ಜನರಿಗೆ ಒಳ್ಳೆಯದನ್ನು ಮಾಡುವುದನ್ನು ಬಿಟ್ಟು ಹೀಗೆ ಕಂಡವರ ಆಸ್ತಿಯಲ್ಲಿ ಕೈ ಹಾಕಲು ಬಂದರೆ ಅದೇ ನನ್ನ ಕೈಗಳನ್ನು ಕತ್ತರಿಸಿ ಹಾಕಿ ಹೊರಬರುತ್ತಿರುವ ರಕ್ತದಿಂದ ನಿಮ್ಮೆಲ್ಲರ ಚರಿತ್ರೆಯನ್ನು ಬರಬೇಕಾಗುತ್ತದೆ ಮಗನೇ. ಮೊದಲು ಹೊರಟೋಗಲೇ ಇಲ್ಲಿಂದ. ನೋಡಿ, ಒಬ್ಬ ಆಸ್ತಿ ಕೊಡಬೇಕಂದ್ರೆ ತಮ್ಮ ಸ್ವಇಚ್ಛತೆ ಹೇಳಿದರೆ ಮಾತ್ರ ಅದು ನಿಮ್ಮ ಸೊತ್ತಾಗುತ್ತದೆ. ಅದನ್ನು ಬಿಟ್ಟು ಬಲವಂತಾಗಿ ಕಿತ್ತುಕೊಳ್ಳಲು ಬಂದರೆ ಕಾನೂನಿನ ಪ್ರಕಾರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮತ್ತು ಒಳಗಡೆ ಹಾಕಬೇಕಾಗುತ್ತದೆ. ನೆನಪಿರಲಿ. ಹಂಗ ಆಗ್ಬಿಡ್ಲಿ ತಮ್ಮ, ನೀ ಅನ್ಕೊಂಡಂಗ ಮಾಡಕ್ಕೆ. ಶಿವಣ್ಣ, ನೋಡ್ ಶಿವಣ್ಣ, ಹುಡುಗರಿನ ಹುಚ್ಚರಿದಾವ, ಸಣ್ಣ ಹುಡುಗರಿದಾವ. ಕಟ್ ನೀನ ತಿಳಿಸಿ ಹುಚ್ಚರಂಗ ಆಟ ಆಡಪ್ಪಾದ್ರ ಮುಂದೆ
ನಮ್ದು ಬಾಳ ಕತೆ ಕೆಡ್ತೈತೆ. ಈಗ ಮನೆಗೆ ಹೋಗಿ ವಿಚಾರ ಮಾಡಿ ಹೇಳಿ ನಾ ಕಾಲ ಮಿಂಚಿಲ್ಲ ಕಾಡ್ಬೇಡ್ರಿ, ನೀವೇಕೆ ಅವರಿಗೆ ಅಷ್ಟೊಂದು ದಿವಸ ಹೇಳ್ತಿದ್ದೀರಾ? ಸಮಯ ಬಂದಾಗ ಅವಾಗ ಅರ್ಥೌತ್ರಿ. ನಡೆಯಿರಿ ಹೋಗೋಣ. ವಿಷ್ಣು, ನೀವು ಯಾವುದಕ್ಕೂ ಇದರ ಬಗ್ಗೆ ತಲೆಗೆಡಿಸಿಕೊಳ್ಳಬೇಡಿ. ಅನ್ಯ ದುಷ್ಟರ ಸಂಘ ಅಭಿಮಾನಕ್ಕೆ ಮಾಡಬಾಗ ಎಂಬಂತೆ ನಮಗೆ ಬೇಕು ಅವರ ಸಹವಾಸ. ಮುಂದೆ ಸಮಯ ನೋಡಿಕೊಂಡು ನಾನೇ ಅವರಿಗೆ ವಿಷಯ ತಿಳಿಸುತ್ತೇನೆ. ನೀವು ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡಿ, ಅರ್ಥವಾಗಿದೆ? ಅಣ್ಣ, ಅವರ ದುಷ್ಟ ಎಂದು ತಿಳಿದು ನಾವು ಹಾಗೆ ಸಮಯ ಆಗಿಬಿಟ್ಟರೆ ಅವರು ನಮಗೆ ಮತ್ತೆ ತೊಂದರೆಯನ್ನು ಕೊಡ್ತಾರಣ್ಣ, ಮತ್ತೆ ತೊಂದರೆಯನ್ನು ಕೊಡ್ತಾರೆ. ಅದಕ್ಕೆ ಕಪ್ಪಿನ ಕಾಲಾಗಲು ಬಗ್ಗಿಸಲೇಬಹುದು. ಆರಿನ ಕಪ್ಪಿನವನ್ನು ಬತ್ತಲು ಹೋದರೆ ಅದೆಂದಿಗೂ ಬಗ್ಗಲಾರದನ್ನ, ಅದೆಂದಿಗೂ ಬಗ್ಗಲಾರದು. ಹೌದು ವಿಜಯ್, ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡು. ನೋಡು, ಆ ರಾಜಕೀಯರ ಸಹವಾಸ ಒಳ್ಳೆಯದಲ್ಲ. ಉಂಡ ಮನೆಗೆ ದ್ರೋಹ ಬಗೆಯ ವಿಷ ಜಂತುಗಳು ಅವರು. ಬೇಡ, ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡು ವಿಜಯ್. ಆದ್ರಮ್ಮ, ಈ ರೀತಿ ಕಣಗರದಿಂದ ಕೈ ಕಟ್ಟಿ ಕೇಳಿಕೊಂಡರೆ ಕರಗುವಂತ ತನಿಖರವರಲ್ಲ. ಜಾಣನಿಗೆ ಮಾತಪಟ್ಟು ಕಪ್ಪಗೆ ಲಕ್ಷಪಟ್ಟು ಮತ್ತೆ ಹೀಗೆ ಅಪ್ಪಟ್ಟಾಗಿ ಹಾರಾಡುವ ದೊಡ್ಡ ರಾಜಕಾರಣಿಗಳಿಗೆಲ್ಲ ನಮ್ಮಂತ ಯುವಕರು ದಂಡಂತ ಜೀವನವೆಂದಾಗಲಿ ಎಚ್ಚರವಾಗುತ್ತದೆ. ಎಷ್ಟು ನಿಮಗೆ ಒಂದು ಮಾತುಕತೆ ಅರ್ಥ ಹೋದ್ರಿ? ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡು, ಅರ್ಥವಾಯ್ತೆ? ನೋಡು ಮೈದನ, ಈ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡು. ಅದನ್ನೆಲ್ಲ ನಿಮ್ಮ ಮನೆಯವರು ನೋಡ್ಕೊಳ್ತಾರೆ. ನಡೆಯಿರಿ, ಮೊದಲು ಸಿಹಿಯಾದ ಅಡಿಗೆ ಮಾಡಿದ್ದೇನೆ, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋರು. ಆಯ್ತು. ಅಮ್ಮ ಭೂಮಿ ತಾಯಿ, ನಮ್ಮ ಹಾಗೆ ಪ್ರತಿಯೊಂದು ಹಳ್ಳಿಯ ಬಡ ರೈತರೆಲ್ಲ ನಿಮ್ಮನ್ನೇ ನಂಬಿಕೊಂಡು ಹಗಲಿರುಳು ಎನ್ನದೆ ಕಷ್ಟಪಟ್ಟು ದುಡಿಯುತ್ತಿದ್ದಾರೆ. ಅವರಿಗೆ ದುಡಿದ ಪ್ರತಿಫಲಕ್ಕೆ ತಕ್ಕ ಹಾಗೆ ಸರಿಯಾದ ಬೆಲೆಯನ್ನು ಕೊಟ್ಟು ಈ ನಿನ್ನ ಅಂಗಳದಲ್ಲಿ ಆಡುವ ಈ ನನ್ನ ಮಂದಿರ ಮಕ್ಕಳನ್ನು ಕೈ ಹಿಡಿದು ನಡೆಸುವ ಭಾರ ನಿನ್ನದಮ್ಮ, ನಿನ್ನದು. ಹಸಿದಾಗ ಅಲ್ಲ ತಂದಾಗ ನೀರು ತೊಳೆದ ಮೇಲೆ ಚಂದವೋ ಮನಸ್ಸು ಜ್ಞಾನ ತೊಳೆದ ಮೇಲೆ ಚಂದವೋ ಬೆಳಗಾಸರಿ ಹಂಚಿಕೊಂಡು ತಿನ್ನದೇ ಎಬ್ರು ನಮಗಿಲ್ಲ
ಇಲ್ಲ ನೀವು ಉದಯಮ ಪಾಲಿಸದಿದ್ರೆ ಚಂದವೇ ಚಂದವೇ ದೇವರಿಗೆ ಕಾಯಾಗಿ ಕಣ್ಣಿಗೆ ಸುಗಾಗಿ ಸೋಕಿದಾಗ ಹಾಸಾಗಿ ನಮ್ಮ ಚಿಂತನವಾಗಿ ಇರಬೇಕ ಕಣ್ಣಿನ ಆನಂದ ಮಾಡಕ ಇರಬೇಕ ಕಣ್ಣಿನ ಮರದೈತೆ ಇರಬೇಕ ಕಣ್ಣಿನ ಮರದೈತೆ ನಮ್ಮ ಪಾಲಿಸದಿದ್ದೆ ಚಂದವೇ ಚಂದವೇ ಅಚ್ಚುದಾಗ ಅಲ್ಲ ಬಂದಾಗ ನೀರು ಚಂದವೇ ತಾಯಿ ಹಂಚಿಕೊಂಡ ತಿನ್ನದೆ